Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ತುಂಬಾ ರಿಕ್ವೆಸ್ಟ್ ಇತ್ತು, ಸೊ ದೇವಿದೊಂದು ವಿಡಿಯೋ ಮಾಡಿ ರಾಜರಾಜೇಶ್ವರಿ ಅಥವಾ ನೀವು ನಂಬಿರುವಂತಹ ಶಕ್ತಿ ದೇವತೆ ಏನ್ ಹೇಳ್ತಾರೆ ನೋಡೋಣ. ಒಂದು ಹೊಸ ಜೀವನದ ಬಗ್ಗೆ, ಒಂದು ನ್ಯೂ ಬರ್ತ್ ಬಗ್ಗೆ ಅಮ್ಮ ಹೇಳ್ತಾ ಇದೆ. ಒಂದು ಮಗುವಿನ ಎನರ್ಜಿ ಇದೆ ಇಲ್ಲಿ. ವಿಶ್ವಮಾತಾ, ನಿತ್ಯ ಕಾಳಿ, ದಕ್ಷಿಣ ಕಾಳಿ, ಕಾಳಿ ಮಹಾಮಾಯೆ, ಗುಹ್ಯ ಕಾಳಿ, ಶ್ರೀಬಾಲ, ಷೋಡಶಿ ಕಾಮ್ ಆಫ್ ಕಾಳಿ. ಎಷ್ಟು ಸುಂದರವಾಗಿ ಒಂದು ಸಣ್ಣ ಕತೆ ಅಂದ್ರೆ, ಮಗು ಹುಟ್ಟಾಗೇನೆ ವಿತ್ ಸ್ಪಿರಿಚುವಲ್ ಎನರ್ಜಿ ಇಟ್ಕೊಂಡು, ಸಾಕಷ್ಟು ಇಂಟ್ಯೂಷನ್ ಇಟ್ಕೊಂಡು, ಕುಬೇರ ಯೋಗದಲ್ಲಿ ಅಥವಾ ಒಂದು ಸಾಕಷ್ಟು ರಹಸ್ಯಗಳನ್ನ ರಹಸ್ಯಮಯವಾಗಿ ಇಟ್ಕೊಂಡು, ಪಾಸ್ಟ್ ಲೈಫಿನ ಒಂದು ದೊಡ್ಡ ರಕ್ಷಣೆಯ ರಕ್ಷಕರನ್ನ ತನ್ನ ಬೆನ್ನಿಗೆ ಕಟ್ಕೊಂಡು ಹುಟ್ಟಿದಂತ ಒಂದು ಮಗು ಬೆಳೀತಾ ಬೆಳೀತಾ, ಅದು ಚಿಕ್ಕ ವಯಸ್ಸಲ್ಲಿದ್ದಾಗೇನೆ ದೇವಿಯ ಆಶೀರ್ವಾದ ಅದಕ್ಕೆ ಸಿಗದೆ ಇರೋ ಹಾಗೆ, ಅದರ ಪವರ್ನ ಅದು ನೋಡದೆ ಇರೋ ಹಾಗೆ, ಅದು ತನ್ನ ಮುಗ್ಧತೆಯಲ್ಲೇ ಬಂದ್ಬಿಡಿದೆ. ಸೊ ಎಲ್ಲೋ ಒಂದ್ ಕಡೆ ಮಗು, ಯಾವ ಮಗು ಅಂತ ಕೇಳ್ತಿರೋರಿಗೆ, ನೀವೇ ಆ ಮಗು. ನೀವೇ ಆ ಮಗು. ಪ್ರತಿಯೊಬ್ರು ಯಾರ್ಯಾರು ನೋಡ್ತಿದ್ದೀರೋ, ನಿಮ್ಮ ಹುಟ್ಟಿನಿಂದ ದ ಎಂಡ್ ಎಲ್ಲವೂ ಕೂಡ ದೇವಿ ಕೈಯಲ್ಲಿ ಒಂದು ಪುಷ್ಪವಾಗಿ ದೇವಿಗೆ ಸಮರ್ಪಣೆ ಆಗುವವರೆಗಿನ ಕತೆ ತರ ಇದೆ ಇದು. ಸೊ ನಿಮ್ಮ ಚಿಕ್ಕ ವಯಸ್ಸಿಂದಾನು ನಿಮ್ಮನ್ನ ಸಾಕಷ್ಟು ತುಳಿದಿದ್ದಾರೆ. ನಿಮ್ಮ ಪವರ್ ನಿಮ್ಗೆ ಸಿಗದೆ ಇರೋ ಹಾಗೆ, ನಿಮ್ಮ ಕರ್ತವ್ಯ ಸೋಲ್ ಪರ್ಪಸ್ ಏನಿದೆ ಅದನ್ನ ನೀವು ಮಾಡದೇ ಇರೋ ಹಾಗೆ, ಒಂದು ಸಾಂಸಾರಿಕ ಜವಾಬ್ದಾರಿ ಇರಬಹುದು ಅಥವಾ ಒಂದಷ್ಟು ಆಂತರಿಕವಾಗಿ ನಿಮ್ಮಲ್ಲೇ ಯಾವುದೇ ರೀತಿಯ ಬದಲಾವಣೆ ಏಳಿಗೆನ ಬರ್ದಿರೋ ಹಾಗೆ ಮಾಡಿರೋ ಅಂಥದ್ದು ಇರ್ಬೋದು. ಸಾಕಷ್ಟು ಸತಿ ಚೂರ್ ಚೂರ್ ಆಗಿದ್ದೀರಾ, ಸಾಕಷ್ಟು ಸತಿ ಮತ್ತೆ ಒಂದಾಗುವಂತ ಪ್ರಯತ್ನನ ಪಟ್ಟಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಹೇಗೆ ಒಂದು ಕನ್ನಡಿ ಒಡೆದಿ ಚೂರಾಗಿ ಮತ್ತೆ ಜೋಡ್ಸೋದು ಕಷ್ಟನೋ, ಆ ರೀತಿ ನಿಮ್ಮನ್ನ ನೀವು ಪ್ರತಿ ಸತಿ ಸಮಸ್ಯೆಗಳು ಅನ್ನುವಂಥ ಪೆಡಂಭೂತ ನಿಮ್ಮನ್ನ ತೊಂದರೆಗೀಡು ಮಾಡಿದ್ರು ಕೂಡ, ನೀವು ಮತ್ತೆ ಮತ್ತೆ ನಿಮ್ಮನ್ನ ಸ್ಟಿಲ್ ಒಂದು ಅಲೈನಲ್ಲಿ ಇಟ್ಟಿದ್ದೀರಾ ಅನ್ನುವಂಥದ್ದು. ಡೆಫಿನೆಟ್ಲಿ ಮೋರ್ ದೆನ್ ಪವರ್ಫುಲ್ ಬೈ ಬರ್ತಿಂದಾನೇ ಪವರ್ಫುಲ್. ಹಾಗಾಗಿ ಮಾತ್ರ ನೀವು ಇಷ್ಟು ವರ್ಷ ಇಷ್ಟನ್ನ ಸರ್ವೈವಲ್ ಮಾಡ್ಲಿಕ್ಕೆ ಆಗಿದೆ. ಇಷ್ಟು ಸಮಸ್ಯೆ ಇದ್ರೂ ಕೂಡ ನೀವು ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೆ ಆಗಿದೆ. ಸೊ ಬಹಳಷ್ಟು ಜನರಿಗೆ ಚಿಕ್ಕ ವಯಸ್ಸಿಂದ ಕೂದಲಿನ ಬಗ್ಗೆ ಕಾಳಜಿ, ಸಮಥಿಂಗ್, ಏನೋ ಕೂದಲು ತುಂಬಾ ಇಂಪಾರ್ಟೆಂಟ್ ನಿಮ್ದು.
ಅದನ್ನ ತಗೊಂಡು ಏನು ಪ್ರಯೋಗಗಳನ್ನ ಮಾಡಿ ನಿಮ್ಮ ಶಕ್ತಿನ ಅಥವಾ ನಿಮ್ಮ ರಕ್ಷೆಗೆ ಇದ್ದಂತ ದೇವಿನ ಬಂಧ ಮಾಡಿ ಇಟ್ಟು ಸತ್ಯ ನಿಮ್ಗೆ ತಿಳಿದಿರೋ ಹಾಗೆ ಏನ್ ಮಾಡಿದ್ರು ಎಲ್ಲವೂ ಕೂಡ ದೇವಿ ನೋಡಿದಾಳೆ. ನಿಮ್ಮೆಲ್ಲ ಕೇಶಗಳು ದೇವಿಯಲ್ಲಿ ಚೆನ್ನಾಗಿದೆ, ಸುರಕ್ಷಿತ ಮಾಡಿ ಇಟ್ಟಿದ್ದಾಳೆ ಅಮ್ಮ ಅನ್ನುವಂಥದ್ದು ಇದೆ. ವಾಟ್ ಅಬೌಟ್ ಇದು ಹೇರ್ ಬಗ್ಗೆ ಯಾಕೆ ಇದು ಅಂದ್ರೆ ಗೊತ್ತಿಲ್ಲ ನಂಗೆ. ಬಟ್ ಇದೆ ಇದು ಈ ಒಂದು ಜನ್ಮದಿಂದ ಅಲ್ಲ, ಸಾಕಷ್ಟು ಜನ್ಮಗಳಿಂದ ನಿಮ್ಮ ಕೂದಲಿನ ಬಗ್ಗೆ ವಿಶೇಷವಾದಂಥದ್ದು ಏನೋ ಇದೆ. ಎಸ್ಪೆಷಲಿ ಸಿಲ್ವರ್ ಹೇರ್ ಅನ್ನುವಂಥ ರೀತಿಯಲ್ಲಿ ನಂಗೆ ಕೇಳಿಸ್ತಾ ಇದೆ ಅಥವಾ ಕಾಣಿಸ್ತಾ ಇದೆ. ಸೊ ಸಾಕಷ್ಟು ನಿಮ್ಮ ನಾಲೆಡ್ಜ್ ಚಿಕ್ಕ ವಯಸ್ಸಿಂದಾನೇ ನೀವೆಲ್ಲೋ ಇರ್ಬೇಕಾದಂಥ ಟ್ಯಾಲೆಂಟ್, ಏನೋ ಸಾಧನೆ ಮಾಡ್ಬೇಕಾಗಿತ್ತು, ಸಾಕಷ್ಟು ಅಚೀವ್ಮೆಂಟ್ ಮಾಡ್ಬೇಕಾಗಿತ್ತು, ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಉತ್ತರಗಳ ಜೊತೆಗೆ ಸಾಕಷ್ಟು ಕರ್ತವ್ಯ ಪ್ರಜ್ಞೆಗಳು ಮತ್ತೆ ಈ ಜನ್ಮದ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿ ಇತ್ತು. ಇಂಡಿವಿಜುವಲ್ ಪರ್ಸನ್ ಆಗೇ ಇದ್ದೀರಾ, ಇಂಡಿವಿಜುವಲ್ ಪರ್ಸನ್ ಆಗೇನೆ ಇನ್ನ ಸರ್ವೈವಲ್ ಮಾಡ್ತಿದ್ದೀರಾ, ನೋ ಮ್ಯಾಟರ್ ಆರ್ ಯು ಮ್ಯಾರಿಡ್ ಆರ್ ಸಿಂಗಲ್. ಸೊ ತುಂಬಾನೇ ಸರ್ವೈವಲ್ ಆಗ್ತಾನೆ ಇದ್ದೀರಾ. ಸೊ ನೀವು ಚಿಕ್ಕ ವಯಸ್ಸು ದಾಟಿ ಎಂಗೇಜಿಗೆ ಬಂದ್ರೂ ಕೂಡ ಇನ್ನ ನೀವು ಆ ಚಿಕ್ಕ ಮಗುವಿನ ನೇಚರೇ ಇದೆ, ಆ ಮುಗ್ಧತೆನೇ ಇದೆ, ಆ ಇನ್ನೋಸೆಂಟೇ ಇದೆ. ಸೊ ನಿಮ್ಮನ್ನ ವಿಕಾರಗೊಳಿಸ್ಬೇಕು, ನಿಮ್ಮ ಒಂದು ನಗ್ನ ಸೌಂದರ್ಯನ ಅನುಭವಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಶಕ್ತಿಗಳು, ಬಹಳಷ್ಟು ಜನರು, ಬಹಳಷ್ಟು ನಿಮ್ಮ ಎನರ್ಜಿ ವೈಸ್ ದುರುಪಯೋಗ ಮಾಡ್ಕೊಳ್ತಾ ಬಂದ್ರು. ಸ್ಟಿಲ್ ನೀವು ಮಾಡಿದಂಥ ಅದೃಷ್ಟ ಅಥವಾ ನಿಮ್ಮ ಲಕ್ ಫೇವರ್ ಏನಿತ್ತು ಅದು ನಿಮ್ ಜೊತೆ ಯಾವಾಗ್ಲೂ ಇದೆ. ಆ ದೇವಿ ನಿಮ್ಮನ್ನ ಎಲ್ಲಾ ರೂಪದಲ್ಲೂ ನೋಡ್ತಿದ್ದಾಳೆ, ಎಲ್ಲಾ ಕಡೆಯಿಂದನೂ ನೋಡ್ತಿದ್ದಾಳೆ, ಯಾವಾಗ್ಲೂ ಕೂಡ ನೋಡ್ತಿದ್ದಾಳೆ. ಸೊ ಒನ್ ಆಫ್ ದಿ ಪೀರಿಯಡ್ ಇಲ್ಲಿ ನೀವು ಒಂದು ಏಜ್ ಅಂತ ಬರುತ್ತೆ ಅಲ್ಲ. ಸೊ ನೋ ಮ್ಯಾಟರ್ ಆರ್ ಯು ಮೇಲ್ ಆರ್ ಫಿಮೇಲ್, ಎಲ್ಲರಲ್ಲೂ ಕೂಡ ಕಾಳಿ ಮಾತೆಯ ಫೆಮಿನೈನ್ ಎನರ್ಜಿಯ ತತ್ವ ಇರುತ್ತೆ. ಸೊ ವಿತೌಟ್ ಫೆಮಿನೈನ್ ಎನರ್ಜಿ ಯಾವ ಮೇಲು ಕೂಡ ಇರೋದಕ್ಕಾಗೋದಿಲ್ಲ, ವಿತೌಟ್ ಮಸ್ಕ್ಯುಲಿನ್ ಎನರ್ಜಿ ಯಾವ ಫಿಮೇಲ್ ಕೂಡ ಇರೋದಕ್ಕಾಗೋದಿಲ್ಲ. ಅದು ಪರಮಾರ್ಥ ಸತ್ಯ ಅನ್ನುವಂಥ ರೀತಿ. ಸೊ ಎಂಗೇಜಿಗೆ ನೀವು ಕೆಲವರು ಇವಾಗ ಬಂದಿರೋರು ನೋಡ್ತಿದ್ದೀರಾ, ಇವಾಗ ನೀವು ಎಂಗೇಜ್ ಅಲ್ಲಿ ಇದ್ರೆ ಸೊ ವಿತಿನ್ 26 ಇಯರ್ ಅಥವಾ 30 ಇನ್ ಬಿಟ್ವೀನ್ 18 to 30 ಅಥವಾ 18 to 26 ಒಳಗೆ ಇದ್ರೆ ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ, ಪ್ರೊಟೆಕ್ಟ್ ಯುವರ್ ಬ್ಯೂಟಿ ಅಂಡ್ ಪ್ರೊಟೆಕ್ಟ್ ಯುವರ್ ಏನ್ ಹೇಳ್ತಾರೆ ನಿಮ್ಮ ಕನ್ಯತ್ವ ಅಥವಾ ಪುರುಷತ್ವ ಅಂತ ಏನ್ ಕರೀತಾರೆ. ಸೊ ಸಿಂಗಲ್ ಎನರ್ಜಿ ಏನಿದೆ ಅದನ್ನ ಎಸ್ಪೆಷಲಿ ಫಿಸಿಕಲ್ ಫ್ಲೋ ಯಾರಿಗೂ ಕೊಡಬೇಡಿ ಅನ್ನುವಂಥದ್ದು. ಸೊ ಒಬ್ರ ಜೊತೆನೆ ಮ್ಯಾರೇಜ್ ಆದ್ರೆ ಅವ್ರ ಜೊತೆನೆ ಇರಿ ಅನ್ನುವಂಥದ್ದು. ನಿಮ್ಮ ಸುತ್ತ ಇರುವಂತ ರಕ್ಷೆ, ಎಸ್ಪೆಷಲಿ ಹೆಣ್ಮಕ್ಳು ಮೆಚೂರ್ ಆದಂತ ಸಂದರ್ಭದಲ್ಲಿ ಪಡ್ಕೊಂಡಿರುವಂತ ಶಕ್ತಿ, ನಿಮ್ಮ ಜಾಗೃತ ಶಕ್ತಿ ತುಂಬಾ ಜಾಗೃತ ಆಗಿದೆ. ಸೊ ಆ ಜಾಗೃತ ಶಕ್ತಿ ಇರ್ಬೋದು, ಕುಂಡಲಿನಿ ಶಕ್ತಿ ಇರ್ಬೋದು, ಅಥವಾ ನಿಮ್ಮೊಳಗೆ ಆಗಿರುವಂತ ಚಕ್ರಗಳ ಬದಲಾವಣೆ ಇರಬಹುದು, ಸಾಕಷ್ಟು ಕ್ಲಾರಿಟಿನ ಮತ್ತು ಸಾಕಷ್ಟು ಗ್ರಹಗಳ ರಕ್ಷೆನ ನೀವು ಆ ಸಂದರ್ಭದಲ್ಲಿ ಪಡ್ಕೊಂಡಿದ್ದೀರಾ. ಸೊ ಅದು ಕೂಡ ನಿಮ್ಗೆ ಹೆಚ್ಚಿನ ಬೆನಿಫಿಟ್ ಇಲ್ಲಿ ಇದೆ. ಒಂದಷ್ಟು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ಸಮಸ್ಯೆಗಳಿರ್ಬಹುದು, ಒಂದಷ್ಟು ನಿಮ್ಮ ರಕ್ತ ವಂಶಸ್ಥರು ಅಂದ್ರೆ ನಾವ್ ಹೇಳ್ತೀವಲ್ಲ, ಅಯ್ಯೋ ಇದು ನಮ್ಮ ರಕ್ತಪ್ಪ, ಇವ್ ನಮ್ ರಕ್ತದವನಪ್ಪ, ಈ ತರ ಎಲ್ಲ ಹೇಳ್ತೀವಲ್ಲ, ಬ್ಲಡ್ ಲೈನ್ ಅಂತ ಏನ್ ಕರಿತೀವಿ, ಆ ಥರದ ವಿಚಾರಗಳು ಇದು. ಸೊ ಆ ಥರದ ವಿಚಾರದಲ್ಲಿ ಈ ಲೈಫ್ ಅಲ್ಲಿ ನೀವ್ ಅನ್ಕೊಂಡಿದ್ದಾಗಿಲ್ಲ, ನೀವ್ ಅನ್ಕೊಂಡಿದ್ ಸಿಕ್ಕಿಲ್ಲ, ನಿಮ್ ಪ್ರೀತಿ ಸಿಕ್ಕಿಲ್ಲ, ವಗೇರಾ ವಗೇರಾ, ಕೆರಿಯರ್ ಗ್ರೋತ್ ಆಗಿಲ್ಲ, ವಾಟ್ ಎವರ್ ರೀಸನ್ ಯು ಹ್ಯಾವ್. ಸೊ ಎಲ್ಲ ರೀಸನ್ನಿಗೂ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಥವಾ ನಿಮ್ಮ ತಾತ ಮುತ್ತಾತ ಅಜ್ಜಿ ತಾತ ಯಾರ್ಯಾರಿದ್ರು ಆವಾಗಿಂದ ಬಂದಿರುವಂತ ಸಮಸ್ಯೆಗಳಿಗೆ, ಎಸ್ಪೆಷಲಿ ನಿಮ್ಮ ತಂದೆ ಅಥವಾ ನಿಮ್ಮ ಊರು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇದು ಹಿಂದಿನ ಜನ್ಮದ ಕತೆ ಇದೆ. ಆ ಥರದ್ದು ಏನೋ ಸಮಸ್ಯೆನ ನೀವು ಈ ಜನ್ಮದಲ್ಲಿ ಸಾಲ್ವ್ ಮಾಡೋದಕ್ಕೆ ಅಥವಾ ಆ ಕರ್ಮನ ಇಲ್ಲಿ ರಿವೆಂಜ್ ರೂಪದಲ್ಲಿ ನಿಮ್ಮ ಶತ್ರುಗಳು ತೀರಿಸ್ಕೊಳ್ತಾ ಇದ್ದಾರೆ, ಅದನ್ನ ತೀರಿಸ್ಲಿಕ್ಕೆ ಬಂದಿರುವಂತದ್ದು ಇದೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು
ಬಹಳಷ್ಟು ಪಾಸ್ಟ್ ಪರ್ಸನ್ಸ್ ಈ ಲೈಫಲ್ಲಿ ನಿಮ್ ಜೊತೆ ಇದ್ದಾರೆ. ಸೊ ಅವರು ನಿಮ್ಗೆ ರಕ್ಷೆಯಾಗೂ ಇದ್ದಾರೆ. ಈವನ್ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂತ ಹಠದಲ್ಲೂ ಕೂಡ ಇದ್ದಾರೆ. ಸೊ ಅವರಿಗೆ ನೀವು ಬೇಕು, ನಿಮ್ ಪವರ್ ಬೇಕು, ನಿಮ್ಮ ಬ್ಯೂಟಿ ಬೇಕು, ನಿಮ್ಮ ಎನರ್ಜಿ ಬೇಕು, ನಿಮ್ಮ ಇನ್ನೋಸೆನ್ಸ್ ಬೇಕು, ಎಲ್ಲವೂ ಬೇಕು. ಅಟ್ ದಿ ಸೇಮ್ ಟೈಮ್ ನೀವಂದ್ರೆ ಅಷ್ಟೇ ಭಯ ಇದೆ. ಸೊ ಹಾಗಾಗಿ ನಿಮ್ಮ ಮಗುವಿನಂತ ನೇಚರ್ ಎಷ್ಟು ಬ್ಯೂಟಿಫುಲ್ ಅನ್ಸುತ್ತೋ ಅಷ್ಟೇ ನಿಮ್ಮ ಕೋಪ ಕೂಡ ಅವರಿಗೆ ಭಯನ ತರಿಸುತ್ತೆ. ಸೊ ವಿತೌಟ್ ವೆಪನ್ ಯು ಕ್ಯಾನ್ ಡೂ ಎನಿಥಿಂಗ್ ಅನ್ನುವಂಥ ರೀತಿಲಿ ನಿಮ್ಮ ಶತ್ರುಗಳು ಯೋಚನೆನ ಮಾಡ್ತಾರೆ. ಎಸ್ಪೆಷಲಿ ನಿಮ್ಮ ಮೈಂಡ್ ಅನ್ನ ನನ್ನ ಶಬ್ದಗಳು ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ನಂಗೆ ಇದು ಕಾರ್ಡ್ ಇರೋದ್ರಿಂದ ಸೊ ಆಚರಣೆ ಬರುತ್ತೆ ಎನರ್ಜಿ. ಸೊ ಕೆಲವು ಶಬ್ದ ಪ್ರಯೋಗದಲ್ಲಿ ಯಾರ ಮನಸ್ಸಿಗಾದ್ರೂ ಘಾಸಿ ಆದ್ರೆ ಅಥವಾ ಪದ ಪ್ರಯೋಗ ಬೇಕಾಗಿರ್ಲಿಲ್ಲ ಅಂದ್ರೆ ಕ್ಷಮೆ ಇರ್ಲಿ. ಸೊ ನಿಮ್ಮ ಶ್ರಮನ, ನಿಮ್ಮ ಸೌಂದರ್ಯನ, ನಿಮ್ಮ ಒಂದು ವೆರಿ ಬ್ಯೂಟಿಫುಲ್ ಬಾಡಿ ಯು ಹ್ಯಾವ್, ಬಟ್ ಒಂದು ಸುಂದರವಾದಂತ ದೇಹ ಸೌಂದರ್ಯನ ಸಾಕಷ್ಟು ಪ್ರಯೋಗಗಳ ಮುಖೇನ ಹಾಳು ಮಾಡಿ ಇಟ್ಟಿದ್ದಾರೆ. ಆ ಹಾಳು ಮಾಡಿ ಇಟ್ಟಿರುವಂತದ್ದನ್ನ ಸರಿಪಡಿಸ್ಕೊಳ್ಳುವಂತ ಪ್ರಯತ್ನದಲ್ಲಿ ನೀವು ವಿಫಲ ಆಗಿರಬಹುದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸರ್ವೈವಲ್ ಮಾಡಕ್ಕೆ ಸಾಕಾಗಿ ಬೇಡ ನಂಗೆ, ನಾನು ಈ ಲೈಫನ್ನ ಎಂಡ್ ಮಾಡ್ಕೊಳ್ತೀನಿ ಅನ್ನುವಂಥ ಯೋಚನೆಯಲ್ಲಿ ಬಹಳಷ್ಟು ಸತಿ ನೀವು ಹೋಗಿರ್ಬಹುದು. ಕೆಲವು ಸತಿ ಅದರಲ್ಲಿ ಅರ್ಧಂಬರ್ಧಂ ಯಶಸ್ಸು ಕೂಡ ಆಗಿರ್ಬೋದು. ಆದ್ರೆ ಒಂದು ಸೋಲ್ ಜರ್ನಿಲಿ ಇರುವಂಥವ್ರು, ಒಂದು ಮಿರರಿಂಗ್ ಎನರ್ಜಿಲಿ ನಿಮ್ಮ ಪಾರ್ಟ್ನರ್ ಅಲ್ಲ, ನಿಮ್ಮ ದೈವ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಮಿರರಿಂಗ್ ಎನರ್ಜಿಲಿ ನಿಮ್ಮ ದೈವ ನಿಮ್ ಜೊತೆ ಇದೆ, ಆ ಶಕ್ತಿ ನಿಮ್ ಜೊತೆ ಇದ್ದಾಳೆ, ಆ ತಾಯಿ ನಿಮ್ ಜೊತೆ ಇದ್ದಾಳೆ. ನೋ ಮ್ಯಾಟರ್ ವಿಚ್ ಸಿಚುವೇಶನ್ ಯು ಫೇಸ್ ಇನ್ ಯುವರ್ ಲೈಫ್. ಸೊ ಯಾವ ಒಂದು ಸಂದರ್ಭನ, ಯಾವ ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡಿದೀರಾ ಅನ್ನೋದು ವಿಚಾರನೇ ಅಲ್ಲ. ಅಂಥ ದೊಡ್ಡ ದೊಡ್ಡ ಶಕ್ತಿಗಳಿಂದ, ಅಂಥ ದೊಡ್ಡ ದೊಡ್ಡ ವಿಚಾರಗಳಿಂದ, ಅಂಥ ಅಪಾಯಗಳಿಂದನೇ ನಾನು ನಿನ್ನನ್ನು ಕಾಪಾಡ್ತಿದ್ದೀನಿ, ನೀನ್ ಯಾಕೆ ಹೆದರ್ತಿದ್ಯಾ ಅನ್ನುವಂಥದ್ದು. ಸೊ ನಂಗೆ ಎಲ್ಲಾ ರೀತಿಯಿಂದನೂ ಗೊತ್ತಿದೆ, ನಾನು ಎಲ್ಲಾ ರೀತಿಲೂ ನಾನು ನಿನ್ನನ್ನ ರಕ್ಷೆ ಮಾಡ್ಕೊಳ್ತೀನಿ ಅನ್ನುವಂಥ ಭರವಸೆ ಇದೆ. ಹುಟ್ಟಿನಿಂದ ಒಂದು ಹೂವಾಗಿ ಬದಲಾಗುವ ತನಕ ದೇವಿ ಪಾದಕ್ಕೆ ನೀವು ಹುಟ್ಟಾಗಿಂದ ದೇವಿ ಪಾದಕ್ಕೆ ಒಂದು ಪುಷ್ಪವಾಗಿ ಸಮರ್ಪಣೆ ಆಗೋವರೆಗೂ ನಿಮ್ಮ ಎಲ್ಲ ಹಂತಗಳಲ್ಲೂ ಆ ದೇವಿ ಇದ್ದಾಳೆ, ಎಲ್ಲ ಹಂತಗಳಲ್ಲೂ ಆ ತಾಯಿ ಇದ್ದಾಳೆ. ಆ ತಾಯಿ ಸರ್ವದಾ ನಿಮ್ ಜೊತೆ ಇರ್ತಾಳೆ. ಇರ್ತೀನಿ ಮಗು, ಯಾಕೆ ಭಯ? ನಿನ್ನ ಜನ್ಮ, ಈ ಜನ್ಮ ಅಷ್ಟೇ ನಿಂಗೆ ಟ್ರಿಗರ್ ಮಾಡ್ತಿದೆ. ಎಷ್ಟೋ ಜನ್ಮಗಳಿಂದ ನಾನು ನಿನ್ ಜೊತೆ ಇದೀನಲ್ವಾ, ಇನ್ ಮುಂದಕ್ಕೂ ಇರ್ತೀನಲ್ವಾ. ಈ ಜನ್ಮ ಮುಗಿದ್ಮೇಲೂ ನೀ ಎಲ್ಲೋಗ್ತೀಯ? ನನ್ ಜೊತೆಲ್ಲೇ ಇರ್ತೀಯ. ನಾನೇ ನೀನನ್ ಬರ್ಬೇಕು ಕಾಪಾಡಕ್ಕೆ, ಬೇರೆ ಯಾರು ಬರೋದಿಲ್ಲ. ಈಗ ಯಾರ್ಯಾರು ನೆಚ್ಕೊಂಡಿದಿರೋ, ಯಾರ್ಯಾರು ಭರವಸೆಯಲ್ಲಿ ಇದೆಯೋ ಅವರನ್ನು ಕೂಡ ನಾನೇ ಕಾಪಾಡ್ಬೇಕು. ಅವರು ಕೂಡ ನಿನ್ನನ್ನು ಕಾಪಾಡೋದಿಲ್ಲ. ಸೊ ಮುಂದಕ್ಕೂ ನಾನೇ ಕಾಪಾಡೋದು, ಹಿಂದೆನೂ ನಾನೇ ಕಾಪಾಡೋದು, ಈಗೂ ನಾನೇ ಕಾಪಾಡೋದು. ಸರ್ವರ್ಥ ಸಾಧನಂ ಅಂದ್ರೆ ನೀನ್ ನನ್ನನ್ನು ಸಾಧಿಸ್ಕೊಂಡಿರೋದೇ ನಿನ್ ಸಾಧನೆ. ಅದ್ರಲ್ಲೇ ತೃಪ್ತಿಯಿಂದ ಇರು. ಯಾವ್ಯಾವ ಕೆಲಸ ಯಾವಾಗ ಆಗ್ಬೇಕು ಅದನ್ನ ನಾನು ಮಾಡ್ತೀನಿ. ಸಾಕಷ್ಟು ನಿಧಾನ ಆಗಿದೆ, ಕೆಲವು ಕೆಲಸ ಕಾರ್ಯಗಳು ಆಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದೆ, ಕೆಲಸ ಕಾರ್ಯಗಳು ಮುಂದುವರಿತಾ ಇಲ್ಲ, ಮದುವೆ ವಿಚಾರದಲ್ಲಿ ಸಮಸ್ಯೆ ಇದೆ, ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂದ್ರೆ ನೀನ್ ಇನ್ನೊಬ್ರು ಮಾತು ಕೇಳ್ಕೊಂಡು ಸಮಸ್ಯೆನ ಮಾಡ್ಕೊಳ್ತಾ ಇದೀಯ. ಇನ್ನೊಬ್ರು ಮಾತು ಕೇಳೋದನ್ನ ನಿಲ್ಸು ಅನ್ನುವಂಥದ್ದು ಇದೆ. ಇನ್ನೊಬ್ರು ಮಾತು ಕೇಳೋದನ್ನ ನಿಲ್ಸು, ನಿನ್ನ ಜೀವನದ ನಿರ್ಧಾರ ನೀನ್ ತಗೋ, ಇಲ್ಲ ನನಗ್ ತಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡು ಅನ್ನುವಂಥದ್ದು ತಾಯಿಯ ಉದ್ದೇಶ ಇದೆ. ಇಷ್ಟೆಲ್ಲ ನಿಮ್ ಜೀವನದಲ್ಲಿ ಹುಟ್ಟಾಗಿಂದ ಇಲ್ಲಿವರೆಗೂ ಯಾಕೆ ಸಮಸ್ಯೆ ಅನ್ನೋದಕ್ಕೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಇದೆ ಇಲ್ಲಿ. ಒಂದಷ್ಟು ಪ್ರಶ್ನೆಗಳು ನಿಮ್ಮ ಪೂರ್ವಾರ್ಜಿತರಿಂದ, ನಿಮ್ಮ ಪಿತೃಗಳಿಂದ ಬಂದಿರುವಂಥದ್ದು, ಲೈಕ್ ಯುವರ್ ಆನ್ಸಿಸ್ಟರ್ಸ್ ಎನರ್ಜಿಯಿಂದ ಸಮಸ್ಯೆಗಳು ಬಂದಿರುವಂಥದ್ದು. ಇನ್ನ ಪೂರ್ವಾರ್ಜಿತ ಕರ್ಮಗಳು ಅವ್ರದ್ದು, ನೀವು ಪುಣ್ಯದ ಪಾಲ್ ಹೇಗೋ ಅಥವಾ ಆಸ್ತಿ ಪಾಲ್ ಹೇಗೋ ಹಾಗೆ ಕರ್ಮದ ಪಾಲನ್ನ ಸರಿ ಮಾಡೋದಕ್ಕೆ ಬಂದಿರುವಂಥದ್ದು. ಹಾಗಾಗಿ ಇಡೀ ಊರೇ ನಿಮ್ಮ ಅಗೇನಿಸ್ಟ್ ಆಗಿ ಯಾರಿದೆ, ಇಡೀ ಊರಲ್ಲಿ ಜನಗಳೆಲ್ಲ ಯಾಕೆ ನಿಮ್ಮ ವಿರುದ್ಧವಾಗಿ ಇದ್ದಾರೆ,
ಕಾರಣ ಇಷ್ಟೇ, ಇಡೀ ಊರಿಗೆ ನಿಮ್ಮ ಫ್ಯಾಮಿಲಿಯಿಂದ ಯಾವುದೋ ಒಂದು ಜನ್ಮದಲ್ಲಿ ಅವರಿಗೆ ತೊಂದರೆ ಆಗಿರಬಹುದು ಆ ಕಾರಣಕ್ಕೆ. ಇನ್ನ ಕೆಲವರಿಗೆ ಯಾಕೆ ವಿದ್ಯೆಯಲ್ಲಿ ಅಂದ್ರೆ, ನೀವು ತುಂಬಾ ವಿದ್ಯೆ ಕಲ್ತ್ರೆ ಅವರಿಗೆ ತೊಂದರೆ ಆಗತ್ತೆ ಅನ್ನುವಂಥದ್ದು ಇರ್ಬೋದು, ಅಥವಾ ಅವರನ್ನ ಮೀರಿಸಿದಂಥ ವಿದ್ಯೆ ಯಾರು ಕಲಿಬಾರ್ದು ಅಂತ ನಿಮ್ಮ ಶತ್ರುಗಳ ನಿರ್ಧಾರ ಇರಬಹುದು. ಕೆಲವು ನೆನ್ಪಿಟ್ಕೊಳ್ಳಿ, ನಿಮ್ಮ ಈಗಿನ ಶತ್ರುಗಳು ಒಂದು ಜನ್ಮದಲ್ಲಿ ನಿಮ್ಮ ಪ್ರೀತಿ ಪಾತ್ರ ವ್ಯಕ್ತಿಗಳು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಬ್ರದರ್, ಸಿಸ್ಟರ್, ಎನಿಮಿ, ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಆಗಿರ್ಬೋದು. ಹಾಗಾಗಿ ನಿಮ್ಮ ಶತ್ರುಗಳಿಗೆ ಈಗೂ ಕೂಡ ನಿಮ್ಮ ಮೇಲೆ ಅಷ್ಟು ಸುಲಭವಾಗಿ ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇನ್ನ ನಿಮ್ಮ ಬ್ಯೂಟಿ ವಿತ್ ಬ್ರೈನ್, ನಿಮ್ಮ ಟೀನೇಜ್ ಇಂದ ಸ್ಟಿಲ್ ಇಲ್ಲಿವರೆಗೂ ಏನ್ ತುಂಬಾ ಸ್ಮಾರ್ಟ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ರಿ, ನಿಮ್ಮದೇ ಆದಂಥ ವ್ಯಕ್ತಿತ್ವ ಏನಿತ್ತು, ಮತ್ತೆ ನೀವು ನಿಮ್ಮನ್ನ ಎಲ್ಲೂ ಪರಿಚಯ ಮಾಡ್ಕೊಳ್ದಿರಾನೆ ಆ ಒಂದು ಆ ಮುಚ್ಚಿಟ್ಟಷ್ಟು ನೋಡುವಂತ ಕುತೂಹಲ, ಬೇಡ ಅಂದಷ್ಟು ತಿಳ್ಕೊಳ್ಳುವಂತ ಆತುರ ಇರುತ್ತಲ್ಲ, ಆ ರೀತಿಲಿ ನೀವು ಎಲ್ಲೂ ಓಪನ್ ಅಪ್ ಆಗಿ ಇರ್ಲಿಲ್ಲ. ಹಾಗಾಗಿ ಎಲ್ಲರಿಗೂ ತುಂಬಾನೇ ನೀವು ಬೇಕು ಅಂತ ಅನ್ನಿಸ್ತಾ ಇತ್ತು. ಅದೊಂದು ಕಾರಣ ಆದ್ರೆ, ಸೊ ನಿಮ್ಮ ಬ್ಯೂಟಿ, ನಿಮ್ಮ ಬಾಡಿ ಫಿಗರ್, ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಏಜ್, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಅನ್ಸಿ ಇಂಥದ್ದೊಂದು ವಸ್ತು ನನ್ನ ಹತ್ರ ಇರ್ಬೇಕು ಅಂತ ಆಸೆ ಪಡ್ತೀವಲ್ಲ, ಹಾಗೆ ನಿಮ್ಮಂಥವ್ರೊಬ್ರು ನಮ್ ಜೊತೆ ಇರ್ಬೇಕು ಅನ್ನುವಂತ ಹುಚ್ಚಾಟ ಕೆಲವ್ರದ್ದು. ಹಾಗಾಗಿ ಕೆಲವು ಪ್ರಯೋಗಗಳ ಮುಖಾಂತರ, ಕೆಲವು ಅಪರಿಚಿತರ ಮುಖಾಂತರ, ಕೆಲವು ಅಪಪ್ರಯೋಗಗಳ ಮುಖಾಂತರ, ಕೆಲವರು ಅಪಪ್ರಚಾರದ ಮುಖಾಂತರ ನಿಮ್ಮನ್ನ ತುಳಿಯುವಂತ ಪ್ರಯತ್ನ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಟೀನೇಜಿಗೆ ಬಂದಾಗ ನಿಮ್ಮ ಹೆಸರಲ್ಲಿ ಇದ್ದಂತ ಒಂದಷ್ಟು ಕೋಟ್ಯಾಂತರ ಆಸ್ತಿಗಳು, ನಿಧಿಗಳು, ಒಂದಷ್ಟು ಈ ಹುಡುಕಾಟದಲ್ಲಿ ಇರ್ತಾರಲ್ಲ ಅಂಥವ್ರ ಕಣ್ ಕುಕ್ಕಿದೆ ನಿಮ್ಮ ಎನರ್ಜಿ. ನಿಮ್ಮ ಎನರ್ಜಿ ಅವರ ಕಣ್ ಕುಕ್ಕಿದೆ. ಸೊ ನೀವು ಅವ್ರ ಕಣ್ಣಿಗೆ ಕುಕ್ಕಿದೀರ. ಸೊ ಹಾಗಾಗಿ ನಿಮ್ಮನ್ನ ಒಂದು ಹಂತದಲ್ಲಿ ನಿಮ್ಮನ್ನ ಬಲಿ ಕೊಟ್ರೆ ಅದನ್ನ ಪಡ್ಕೊಳ್ಬಹುದು ಅನ್ನುವಂತ ಆಸೆಯಿಂದ ಅವರು ಪ್ರಯತ್ನ ಪಟ್ಟಿದ್ದು. ಇನ್ನ ಕೆಲವು ಸತಿ ಶಕ್ತಿ ಪಡ್ಕೊಳ್ಬೇಕು ಅಂತ, ಇನ್ನ ಕೆಲವು ಸತಿ ನಿಮ್ಮಂಥ ಕನ್ಯೆ ಅಥವಾ ನಿಮ್ಮಂಥ ಹುಡುಗ ಅವರಿಗೆ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಪ್ರಯತ್ನ ಪಟ್ಟಂಥದ್ದು. ಬಟ್ ನಿಮ್ಮ ಪೂರ್ವಾರ್ಜಿತ ಕರ್ಮಗಳು ತುಂಬಾ ಚೆನ್ನಾಗಿದ್ದಿದ್ರಿಂದ ಅಲ್ಲಿ ಬಂದಂಥ ಎನರ್ಜಿಗಳು ನಿಮ್ಮನ್ನ ಮತ್ತು ನಿಮ್ಮ ಪೂರ್ವದಲ್ಲಿ ಇದ್ದಂಥ ಎಲ್ಲ ನಿಮ್ಮ ಹೆಸರಿನ ಆಸ್ತಿ ಆಗಿರಬಹುದು, ನಿಧಿಗಳಾಗಿರಬಹುದು, ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮದು ಅಂತ ಏನಿತ್ತು ಅದೆಲ್ಲವನ್ನು ತಗೊಂಡು ಹೋಗಿ ಕುಬೇರನ ಹುಂಡಿಗೆ ಹಾಕಿ ಕುಬೇರನ ಸಾಲಕ್ಕೆ ವಜಾ ಮಾಡಿ ಬಂದಿರುವಂಥದ್ದು ಇಲ್ಲಿ ಇದೆ. ನಿಜವಾಗ್ಲೂ ನಡೆದಿದ್ಯೋ ಇಲ್ವೋ ಅನ್ನುವಂಥ ಪ್ರಶ್ನೆಗೆ ನಿಜವಾಗ್ಲೂ ನಡೆದಿದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಅವರಿಗೆ ಸಿಟ್ಟು ಬಂದು ಎಲ್ಲೋ ಒಂದ್ ಕಡೆ ನಿಮ್ಮಿಂದ ಇಷ್ಟೊಂದು ನಷ್ಟ ಆಗ್ತಿದೆ ಪ್ರಯೋಗಗಳನ್ನ ಮಾಡಿ, ಆದ್ರೂ ಕೂಡ ನೀವು ಯಾವುದೇ ಒಂದು ಉಪಯೋಗಕ್ಕೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ದುಡ್ಡು ನಷ್ಟ ಆಯ್ತು, ವಿದ್ಯೆ ನಷ್ಟ ಆಯ್ತು, ನಾವು ಮಾಡಿದ ಪ್ರಯೋಗಗಳೆಲ್ಲ ವ್ಯರ್ಥ ಆಯ್ತು, ಅಟ್ಲೀಸ್ಟ್ ನಿಮ್ಮನ್ನಾದ್ರೂ ಪಡ್ಕೊಳ್ಳೋಣ ಅನ್ನುವಂತ ಒಂದು ಹಂತಕ್ಕೆ ನಿಮ್ಮ ಶತ್ರುಗಳು ಬಂದಾಗ, ಸೊ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಕಳ್ಕೊಳ್ಳೋದ್ರ ಕಡೆ ಅಥವಾ ನಿಮ್ಮನ್ನ ನೀವು ಅಂತ್ಯ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಯೋಚನೆನ ತಗೊಂಬಂದಂತಹ ಸಮಯದಲ್ಲಿ ನಿಮ್ಮ ಎನರ್ಜಿ ಮತ್ತೆ ಆಕ್ಟಿವೇಟ್ ಆಗಿರುವಂಥದ್ದು. ಎಲ್ಲೋ ಒಂದ್ ಕಡೆ ಶತ್ರುಗಳು ನಾವು ಮಾಡಿದ್ದೆಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ಕಿವಿಸ್ದಂಗ ಆಯ್ತು ಅನ್ನುವಂಥದ್ದು ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನೀವು ನೀರಿನಲ್ಲಿ ಮುಳುಗಿ ಸಾಯುವಂಥ ಕನಸು ಅಥವಾ ನೀರಲ್ಲಿ ಕೊಚ್ಚಿ ಹೋಗಿದ್ದು, ಇದೆಲ್ಲವೂ ಕೂಡ ಅವರು ನೀರಿನಲ್ಲಿ ನೀವು ಪ್ರಾಣ ಪಕ್ಷಿನ ಹಾರಿ ಬಿಡ್ಲಿ ಅನ್ನುವಂಥ ಪ್ರಯತ್ನಕ್ಕೆ ಮಾಡಿದಂಥದ್ದು. ಆದರೆ ಪ್ರತಿಯೊಂದು ಹಂತದಲ್ಲೂ ದೇವಿ ಗ್ರೀನ್ ಕಲರ್ ಮುಖನ ಹಾಕೊಂಡು ಬಂದು ನಿಮ್ಮನ್ನ ಕಾಪಾಡಿದಂಥದ್ದು ಇದೆ. ಶ್ಯಾಮಲ ವರ್ಣ ಅಲ್ಲ ಅದು ಒಂಥರ ಕಲರು ತರ ಈ ಗ್ರೀನಿಶ್ ಕಲರ್ ಅಲ್ಲಿ ಅಮ್ಮ ಬಂದು ನಿಮ್ಮನ್ನ ಕಾಪಾಡಿರೋ ಅಂಥದ್ದು ಇಲ್ಲಿ ವೈಬ್ ಬರ್ತಾ ಇದೆ. ಸೊ ಹಾಗಾಗಿ ನೀವೆಷ್ಟೇ ಆಳಕ್ಕೆ ಹೋಗಿ ಮುಳುಗಿ ನಿಮ್ಮನ್ನ ಇಲ್ಲ ಅನ್ಸ್ಕೊಳ್ಬೇಕು ಅಂತ ಅನ್ಕೊಂಡ್ರು ನಿಮ್ಗೇನಾಗಲ್ಲ, ನೀವು ಮೇಲ್ ತೇಲ್ತಾನೆ ಇರ್ತೀರ.
ಬಟ್ ಆತ್ಮ ಮತ್ತು ದೇಹ ಎರಡರ ನಡುವಿನ ವ್ಯತ್ಯಾಸನ ಕಳ್ಕೊಂಡಿದ್ದೀರಾ. ನಿಮ್ಮ ಬಾಡಿ ಮೈಂಡ್ ಸೋಲ್ ಅಲೈನ್ ಅಲ್ಲಿ ಇಲ್ದಿರೋ ಹಾಗೆ ಆಗಿದೆ. ಅದನ್ನ ವಾಪಸ್ ತಗೊಂಬನ್ನಿ ಎನ್ನುವಂಥದ್ದು ಇದೆ. ಸೊ ಎಲ್ಲ ಬಂಧನಗಳು ಇದೆ. ಬಂಧನಗಳು ಇದ್ರೂ ಕೂಡ ಬಂಧನಗಳನ್ನ ಬಿಚ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಕ್ ಹೋಗ್ಬೇಡ. ನಂಗೆ ಗೊತ್ತಿದೆ, ನಾನು ತೆಗೆದು ಬಿಡ್ತೀನಿ ಅನ್ನುವಂಥದ್ದು ತಾಯಿ ಹೇಳ್ತಿದ್ದಾಳೆ. ಅವರು ಮೇನ್ ಆಗಿ ನಿಮ್ಮ ಬೈ ಬರ್ತ್ ಇಂದ ನಿಮ್ಮ ನಾಲೆಜ್ ಅನ್ನೇ ಅವರು ಟ್ರ್ಯಾಪ್ ಮಾಡ್ಕೊಂಡು ಬಂದಿರೋದು. ನಿಮ್ಮ ನಾಲೆಜ್, ನಿಮ್ಮ ಬುದ್ಧಿವಂತಿಕೆಯನ್ನೇ ಅವರು ಪ್ರಯತ್ನನ ಪಟ್ಟಿರೋದು. ನಿಮ್ಮ ಒಂದಷ್ಟು ಪುತ್ಥಳಿಗಳನ್ನ, ಗೊಂಬೆಗಳನ್ನ ಮಾಡಿ ಅದಕ್ಕೆ ತಲೆಗೆಲ್ಲ ಪ್ರಯೋಗಗಳನ್ನ ಮಾಡಿ, ಬಸವನ ಹುಳುನೆಲ್ಲ ಬಿಟ್ಟಿ, ಕಂಬಳಿ ಹುಳುನೆಲ್ಲ ಬಿಟ್ಟಿ, ಮುಳ್ಳನ್ನೆಲ್ಲ ಚುಚ್ಚಿ, ಒಂದು ಎರಡು ಮಾಡಿಲ್ಲ ಅವರು. ಎಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಅಂದ್ರೆ ಅಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಈವನ್ ನಿಮ್ಮ ಎಡ ಕಿವಿ ಬಲ ಕಿವಿಗೂ ಕೂಡ ಮಾಡಿ ಬಿಟ್ಟಿದ್ದಾರೆ. ನಿಮ್ ಕಿವಿಲಿ ಏನ್ ಕೇಳಿಸ್ಕೊಳ್ತೀರಾ ಅದು ಕೂಡ ಅವ್ರ ಕಿವಿ ಕೇಳಿಸ್ಲಿ ಅಂತ. ಕೆಲವು ಸತಿ ಹೇಳ್ತೀನಲ್ಲ, ಬಲಗಡೆ ಕಿವಿಲ್ ಕೇಳಿ ಎಡಗಡೆ ಕಿವಿಲ್ ಬಿಟ್ಬಿಡಿ ಅಂತ. ಸೊ ಆ ತರ ಕೆಲವು ಕೇಳಿಸ್ಕೊಳ್ಳೋದನ್ನ, ಕೆಲವು ಬಿಟ್ಬಿಡೋದನ್ನ, ಅದನ್ನು ಕೂಡ ತಿಳಿದುಕೊಳ್ಳುವಂತ ಪ್ರಯತ್ನದಲ್ಲಿ ಸಮಸ್ಯೆನ ಮಾಡಿದ್ದಾರೆ. ನಿಮ್ಮ ಕಣ್ಣುಗಳ ಕಾಂತಿಗಳನ್ನ ತೆಗ್ದಿದ್ದಾರೆ. ನಿಮ್ಮ ಥರ್ಡ್ ಐನ ಬ್ಲಾಕ್ ಮಾಡಿದ್ದಾರೆ. ನಿಮ್ಮ ಕ್ರೌನ್ ಚಕ್ರನ ಕ್ರೌನ್ ಚಕ್ರನೇ ಕಾಣಿಸ್ಬಾರ್ದು ಆ ಮಟ್ಟಿಗೆ ಪ್ರಯೋಗಗಳನ್ನ ಮಾಡಿದ್ದಾರೆ. ನಿಮ್ಮ ಬ್ರೈನ್ ಅನ್ನೇ 2 ಭಾಗ ಮಾಡಿಬಿಟ್ಟಿದ್ದಾರೆ. ಇಡೀ ದೇಹನೇ 2 ಭಾಗಗಳಾಗಿ ವಿಂಗಡಣೆ ಆಗಿ 2 ಭಾಗಗಳಾಗಿ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಸಾಕಷ್ಟು ಪೂರ್ವಾರ್ಜಿತ ಪುಣ್ಯ ಅಷ್ಟೇ ನಿಮ್ಮನ್ನ ಹಿಡಿದು ನಿಲ್ಸಿದೆ. ನಿಮ್ಮ ಅನಾಹತ ಚಕ್ರನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಒಂದು ತಾಯ್ತನದ ಬುದ್ಧಿ, ಅಥವಾ ಎಲ್ಲ ಮಕ್ಕಳಿಗೂ ಪ್ರೀತಿ ಹಂಚ್ಬೇಕು, ಅಥವಾ ಒಂದು ರೀತಿ ವಿಶ್ವ ಮಾತ ಅಂದ್ರೆ ಜಗತ್ತೇ ನನ್ನ ಅಂದ್ರೆ ಜಗತ್ತಿನಲ್ಲಿರೋರೆಲ್ಲರೂ ನನ್ನ ಮಕ್ಕಳು ಅನ್ನುವಂಥ ರೀತಿಲಿ ನೀವೇನು ಯೋಚನೆ ಮಾಡ್ತೀರಾ ಅದನ್ನು ಕೂಡ ಟ್ರಿಗರ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರಿಗೆ ಇದ್ಕಿದ್ದಂಗೆ ಮಕ್ಕಳನ್ನ ತೊಡೆ ಮೇಲೆ ಹಾಕೊಂಡು ಹಾಲು ಕುಡಿಸ್ತಾ ಇರೋ ತರ, ಅಥವಾ ಮಗು ಆಗ್ತಾ ಇರೋ ತರ, ಈವನ್ ನೀವು ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ ಅನುಭವ ಆಗತ್ತೆ ಅಂತ ಅನ್ಸುತ್ತೆ. ಇದೆಲ್ಲವೂ ಕೂಡ ಒಂದಷ್ಟು ಕ್ರಿಯೆಗಳನ್ನ ಮಾಡಿರುವಂಥದ್ದು. ನಿಮ್ಮ ವಂಶ ಮುಂದುವರಿಬಾರ್ದು ಅನ್ನುವಂಥದ್ದು, ನಿಮ್ಮ ವಂಶ ನಾಶ ಆಗ್ಬೇಕು ಅಥವಾ ಮುಂದಿನ ಜನರೇಷನ್ನಿಗೆ ನಿಮ್ಮನೇಲಿ ಯಾರು ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಕೆಲವು ಪ್ರಯೋಗಗಳನ್ನ ಮಾಡಿದಾಗ ಕೆಲವು ಕ್ಷುದ್ರ ಶಕ್ತಿಗಳು ಬಂದು ಗರ್ಭದಿಂದನೇ ಅದನ್ನ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವಿರುತ್ತೆ. ಕೆಲವು ಈ ನಾವೆಲ್ಲ ಕೇಳಿರ್ತೀವಲ್ಲ, ಪ್ರೆಗ್ನೆಂಟ್ ಲೇಡೀಸ್ನ ಅಥವಾ ಬಾಣಂತಿರ್ನ ಸತ್ತು ಹೋದ್ರೆ ಪ್ರಯೋಗಕ್ಕೆ ಉಪಯೋಗಿಸ್ತಾರೆ ಅಂತ. ಆ ಥರದವ್ರು ಪ್ರಯೋಗ ಮಾಡಿ ಬಿಟ್ಟಾಗ ಅವರು ಮಾಡುವಂಥ ಅವರಿದ್ದಂಥ ಮನಸ್ಥಿತಿಲಿ ನಿಮ್ಮ ಮನಸ್ಸಿಗೆ ಅದು ನಾಟಿದಾಗ ಆ ಥರ ಅನುಭವಗಳು ಆಗುತ್ತೆ. ಅದೆಲ್ಲ ಮಾಯೆ ವಿದ್ಯೆಯಿಂದ ಆಗುವಂಥದ್ದು. ಇದು ಕಾಳಿ ಮಹಾಮಾಯ ಇದ್ದಾಳಲ್ಲ, ಸೊ ಅದರಿಂದ ಆ ವೈಬ್ ಬರ್ತಾ ಇರುವಂಥದ್ದು, ಆ ಥರದ್ದೆಲ್ಲ ಪ್ರಯೋಗ ಆಗ್ತಾ ಇರುವಂಥದ್ದು. ಎಲ್ಲೋ ಹೊರಟಾಗ ನಿಂತು ಬಿಡುವಂಥದ್ದು, ಮುಂದಡಿ ಇಡಕ್ಕಾಗಲ್ಲ, ಹೆಜ್ಜೆ ಇಡಕ್ಕಾಗಲ್ಲ, ಅಥವಾ ಈ ಕಡೆ ಆ ಕಡೆ ಅಲ್ಗಕ್ಕಾಗಲ್ಲ, ಅಲ್ಗಾಡೋದಕ್ಕಾಗೋದಿಲ್ಲ ಅಂದ್ರೆ ಸೊ ಬಹಳಷ್ಟು ವಿಚಾರವಾಗಿ ನಿಮ್ಮ ಪ್ರೈವೇಟ್ ಪಾರ್ಟ್ ಮೇಲೆ ಪ್ರಯತ್ನನ ಪಡ್ತಾ ಇರ್ತಾರೆ, ಪ್ರಯೋಗಗಳನ್ನ ಮಾಡಿರುವಂಥದ್ದು. ಆ ಕಾರಣಕ್ಕಾಗಿ ಕೂಡ ಕೆಲವರಿಗೆ ಸಮಸ್ಯೆಗಳನ್ನ ಆಗ್ತಿದೆ. ಸೊ ಯಾರು ಹೇಳ್ತಿದ್ದಾರೆ, ಎಲ್ಲ ಸಮಸ್ಯೆನ ಹೇಳ್ತಿದ್ದೀರಾ, ಪರಿಹಾರ ಹೇಗೆ ಮತ್ತೆ ಅಂತ. ನಿಮ್ಮಂಥವ್ರು ಇರೋದು ಯಾಕೆ? ನಿಮ್ಮಂಥವ್ರೇ ಪರಿಹಾರ ಕೊಡಬೇಕು. ಈಗ ಒಂದು ಜಗತ್ತಿಗೆ ಒಳ್ಳೇದಾಗ್ಲಿ, ಈ ತರ ಪ್ರಯತ್ನಗಳು ಆಗಿವೆ ಅನ್ನುವಂಥ ಮಾಹಿತಿನ ಕೊಟ್ಟಾಗ ಅದನ್ನ ಪರಿಹಾರ ಮಾಡ್ಬೇಕಾಗಿರೋದು ನಿಮ್ಮ ವಿಚಾರ. ನಿಮ್ಗೆ ದೇವಿ ಸುಮ್ನೆ ವಿದ್ಯೆ ಕೊಟ್ಟಿಲ್ಲ, ಪರಿಹಾರನ ಮಾಡಿ. ಸೊ ಯಾರಿಗೆ ಅಂತ ಮಾಡೋದು ಅಂದ್ರೆ ಯಾರಿಗಾದ್ರೂ ಹೋಗಿ ತಲುಪ್ಲಿ ಬಿಡಿ. ಜಗತ್ತಿಗೆ ಅಂತ ಮಾಡಿ, ಆಯಾ ಸಮಯಕ್ಕೆ ಯಾರ್ಯಾರಿಗೆ ಹೋಗಿ ತಲುಪುತ್ತೋ ಅವಾಗ ಅವ್ರವರಿಗೆ ಹೋಗಿ ತಲುಪುತ್ತೆ. ಸೊ ಸಾಕಷ್ಟು ಒಳ್ಳೇದಾಗಿದೆ ನಿಮ್ಮಿಂದ, ಇನ್ ಮುಂದೆನೂ ಒಳ್ಳೇದಾಗತ್ತೆ. ಸೊ ಕರ್ಮ ರಿಟರ್ನ್ ಅನ್ನುವಂಥ ರೀತಿಲಿ ನೀವು ಮಾಡಿರುವಂಥ ಒಳ್ಳೆ ಕರ್ಮ ನಿಮ್ಗೆ ರಿಟರ್ನ್ ಆಗುತ್ತೆ ಒಳ್ಳೆ ರೀತಿಲೇ, ಚಿಂತೆ ಬೇಡ. ಸೊ ಇದೆಲ್ಲ ಪಕ್ಕಕ್ಕಿಟ್ರೆ ಸಾಕಷ್ಟು ಇನ್ನ ಸಮಸ್ಯೆನ ಎದುರಿಸ್ತಾ ಇರೋರಿಗೆ ಯೋಚನೆ ಮಾಡಬೇಡಿ. ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡಿ ಇಡಿ.
ತುಂಬಾ ಮಲ್ಟಿಪಲ್ ಪಾರ್ಟ್ನರ್ಸ್‌ನ, ಮಲ್ಟಿಪಲ್ ಫ್ರೆಂಡ್‌ಶಿಪ್ಪನ್ನ, ಮಲ್ಟಿಪಲ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡನ್ನ ಸ್ವಲ್ಪ ಅವಾಯ್ಡ್ ಮಾಡಕ್ಕಾದ್ರೆ ಮಾಡಿ ಅಂತ ಹೇಳಬಲ್ಲೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಡುಗಡೆ ಆಗತ್ತೆ. ಸೊ ನಿಮ್ಮಿಂದ ಸಾಕಷ್ಟು ಜನರಿಗೆ ಆಶೀರ್ವಾದ ಆಗ್ಬೇಕಾಗಿರೋದು ಬಾಕಿ ಇದೆ. ನಿಮ್ಮ ಥ್ರೋಟ್ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಸ್ಪೆಷಲಿ ಸರಿಯಾದ ರೀತಿಲಿ ಬಟ್ಟೆನ ಹಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಹೇರ್ ಮತ್ತೆ ನಿಮ್ಮ ಬಾಡಿ, ಫಿಸಿಕಲ್ ಬಾಡಿ, ಮೇನ್ ಪ್ರೈವೇಟ್ ಪಾರ್ಟ್ಸ್ ಏನಿರುತ್ತೆ, ಸೊ ಎಲ್ಲಾನು ಶುದ್ಧವಾಗಿ ಮತ್ತೆ ನೀಟಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಗೊತ್ತಿದೆ ನಿಮ್ಗೆ ಕೆಲವು ವಿಚಾರಗಳು, ಪ್ರಯೋಗ ಯಾವ ರೀತಿ ಹೇಗಾಗಿದೆ ಅನ್ನುವಂಥದ್ದು. ಸಾಧ್ಯ ಆದ್ರೆ ನಾನು ಕಾಲಭೈರವನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಮೇಲಾಗಿರುವಂಥ ಆ ಒಂದು ನ್ಯೂಡಿಟಿ ಪ್ರಯೋಗ ಏನಿದೆ ಅದೆಲ್ಲ ರಿಮೂವ್ ಆಗಲಿ ಅಂತ. ಹೇಗೆ ಅಂದರೆ ನೀವು ಮೆಂಟಲ್ ಥರ ಆಗಿ ಪಾರ್ಶ್ವವಾಯುಗೆ ಒಳಗಾಗಿ ಬಟ್ಟೆ ಎಲ್ಲ ಇಲ್ದಿರ ರೋಡಲ್ಲಿ ಅಲ್ದಾಡ್ಲಿ ಅಂತ ಎಸ್ಪೆಷಲಿ ಹೆಣ್ಣು ಮಗಳ ಮೇಲೆ ಮಾಡಿರೋ ಅಂಥದ್ದು ಕರ್ಮ ಆದಷ್ಟು ಬೇಗ ರಿಟರ್ನ್ ಆಗತ್ತೆ. ನೀವೇ ನೋಡಿವ್ರಂತೆ ವಾಗ್ದೇವಿ ನುಡಿದಿ ಸುಳ್ಳಾಗಿದ್ದ ಇತಿಹಾಸದಲ್ಲೇ ಇಲ್ಲ. ಸೊ ವಾಗ್ದೇವಿ ತಾಯಿ ನುಡಿತಾಳೆ. ಸೊ ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಜನರಿಗೆ ಮ್ಯಾರೇಜ್ ವಿಚಾರವಾಗಿ ಎಷ್ಟೇ ಹೀಲಿಂಗ್ ಹಾಕ್ಸಿದ್ರು ಅಥವಾ ನಾನೇ ಹೇಳಿದ್ರು ಯಾಕಾಗಿಲ್ಲ ಅಂದರೆ ಪ್ರತಿ ಹಂತದಲ್ಲೂ ಪ್ರಯೋಗ 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 ಪ್ರಯೋಗನೇ ತೋರಿಸ್ತಾ ಇದೆ. ಸೊ ಹಾಗಾಗಿ ಪ್ರಯೋಗದಿಂದ ಒಂದಷ್ಟು ಸಮಸ್ಯೆಗಳಿದೆ. ಮುಂದಿನ ದಿನಗಳಲ್ಲಿ ಪ್ರಯೋಗಗಳು ನಿಷ್ಕ್ರಿಯ ಆಗತ್ತೆ, ಅವಾಗ ಆಗತ್ತೆ ಮದುವೆ ಅನ್ನುವಂಥದ್ದು ಇದೆ. ಜೊತೆಗೆ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಕಿವಿಗಳ ಆರೋಗ್ಯದ ಕಡೆ, ಬಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಗೊಂಬೆಗಳಿಗೆ ಜೀವ ಬರುವಂಥ ಸಮಯ ಬರುತ್ತೆ, ಆಗೇನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಯಾರು. ಬೊಂಬೆಗಳಿಗೆ ಜೀವ ಯಾವತ್ತೂ ಬರೋದಿಲ್ಲ, ಅದ್ರ ಬಗ್ಗೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಅದೆಲ್ಲ ಭ್ರಮೆ ಇದೆ ಅಷ್ಟೇನೆ, ಬರೋದಿಲ್ಲ ಅದು ಅನ್ನುವಂಥದ್ದು. ಜೊತೆಗೆ ನಿಮ್ಮ ಜೀವನವೆಂಬ ಪುಷ್ಪ ಅಮ್ಮನ ಕೈಲಿ ಸುರಕ್ಷಿತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಆತ್ಮದ ಪುಷ್ಪ ಭಗವಂತನಿಗೆ ಮಾತ್ರ, ಭಗವತಿಗೆ ಮಾತ್ರ ಮೀಸಲಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮೆಟ್ಟಿಲು ಒಂದೊಂದೇ ಎಕ್ಕಿ ಹೋಗಿ ಹೆಚ್ಚಿನ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ. ಶ್ರೀಚಕ್ರಾರಾಧನೆನ ಮಾಡಿಸಿ ನಿಲ್ಲಿಸ್ಬೇಡಿ, ತಪ್ಪದು. ಶ್ರೀಚಕ್ರಾರಾಧನೆ ನಿಲ್ಲಿಸಿದ್ದು ತಪ್ಪಾಯಿತು, ಮಾಡಿ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸತ್ತೋದವ್ರ ಬಗ್ಗೆ ಭಯ ಬೇಡ ಮಗು, ಅವರೆಲ್ರೂ ಯಾರ್ಯಾರು ಎಲ್ಲೆಲ್ಲಿ ನೇತಾಕ್ಬೇಕು ಅಲ್ಲಲ್ಲಿ ನೇತಾಕ್ತಾರೆ ಅನ್ನುವಂಥದ್ದು ಇದೆ. ಸೊ ಭಯ ಬೇಡ, ಸೊ ಒಳ್ಳೆಯದಿದೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಅದು ದೇಹ ರೂಪದಿಂದ ಬಾಡ್ತಾ ಹೋದಾಗೆ ಅಲ್ಲಿ ಹೆಚ್ಚಿನ ಒಂದು ಪ್ರಕಾಶತೆ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಇಲ್ಲಿ ಕೆಲವು ರಹಸ್ಯಗಳು ಇದೆ. ಆ ರಹಸ್ಯಗಳು ನನಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಸೊ ಮೇ ಬಿ ನನಗೆ ಇನ್ನು ಅಯೋಗ್ಯತೆ ಬಂದಿಲ್ವೇನೋ ಅದನ್ನೆಲ್ಲ ತಿಳ್ಕೊಳ್ಳೋ ಅಂಥದ್ದು. ಸೊ ಪ್ರಯತ್ನ ಪಡ್ತೀನಿ. ಸೊ ನೋಡೋಣ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ದಿನನಿತ್ಯ ದೇವಿ ಪೂಜೆ ಮಾಡಿ, ಶ್ರೀಚಕ್ರ ಆರಾಧನೆಯನ್ನ ಮಾಡಿ. ನೀವು ಈ ದೇವಿ ಆ ದೇವಿ ಅನ್ನೋದಕ್ಕಿಂತ ಶ್ರೀಚಕ್ರ ಆರಾಧನೆ ಮಾಡಿ ದಿನಾಗ್ಲೂ ಮಂಗಳವಾರ ಶುಕ್ರವಾರ ಶ್ರೀಚಕ್ರ ನಿಮ್ಮ ಮನೇಲಿ ಚಿಕ್ಕದಾದ್ರೂ ಇಟ್ಕೊಳ್ಳಿ, ಒಂದು 100 ರೂಪಾಯಿಗೆಲ್ಲ ಸಿಗುತ್ತೆ ಆಯ್ತಾ. ಇಟ್ಕೊಂಡು ಶ್ರೀಚಕ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ವಿಳೆದೆಲೆ ಮೇಲೆ ಒಂದು ಬಟ್ಲ ಅಡಿಕೆ, ಪೂರ್ತಿ ಅಡಿಕೆ ಇರುತ್ತಲ್ಲ, ಫುಲ್ ಅಡಿಕೆ, ಅದನ್ನು ಒಂದು ಅರ್ಶಿನದ ಕೊಂಬು, ಒಂದು ನಿಂಬೆಹಣ್ಣು ಇಟ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದು ದೇವಿದು 108 ಸತಿ ಮಂತ್ರ ಹೇಳಿ ಮಂಗಳವಾರ ಶುಕ್ರವಾರ ಅದಕ್ಕೆ ಅರ್ಚನೆ, ಕುಂಕುಮ ಅರ್ಚನೆ ಮಾಡಿ, ಧೂಪ ದೀಪ ನೈವೇದ್ಯ ಮಾಡಿ, ಹಣೆ ಕುಂಕುಮ ಇಟ್ಕೊಂಡು ಮನೆಯವರೆಲ್ಲ ಇಟ್ಕೊಳ್ತಾ ಬನ್ನಿ. ಅದು ಎಂಥ ಪ್ರಯೋಗ ಮಾಡಿದ್ರೂ ನಿಮ್ಗೇನೂ ಆಗೋದಿಲ್ಲ, ಇದು ಸತ್ಯ ಇದೆ. ಸೊ ಯುಗಾದಿ ಬರ್ತಾ ಇದೆ, ಯುಗಾದಿ ಚೈತ್ರ ನವರಾತ್ರಿ ಇದೆ, ಎಲ್ರಿಗೂ ಗೊತ್ತಿದೆ. ಕಳಸ ಪ್ರತಿಷ್ಠಾಪನೆ ಮಾಡಿ, ನವರಾತ್ರಿಲಿ ಹೇಗೆ ನೀವು ಪುಸ್ತಕನ ದೇವಿ
ದುರ್ಗಾ ಸಪ್ತಶತಿ ಓದ್ತಿದ್ರು ಹಾಗೆ ಓದಿ, ದಶಮಹಾವಿದ್ಯೆ ಓದೋದಿದ್ರು ಓದಬಹುದು, ಅಥವಾ ರಾಮಾಯಣ ಮಹಾಭಾರತ ಓದ್ತೀನಿ ಅಂದರೂ ಓದಬಹುದು. ಆದರೆ ದೇವಿಗೆ ಸಂಬಂಧಪಟ್ಟಿದ್ದು ಓದಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಸೊ ಯಾರಾದರೂ ಇವಾಗ ಯುಗಾದಿ ಹಬ್ಬದ ದಿನ ಕಳಸ ಕೂರಿಸಿದ್ರೆ 10 ದಿವಸದವರೆಗೂ ತೆಗಿಬೇಡಿ. ಸೊ ಒಂದು ವಾರ ಆಯಿತು ಅಂತ ತೆಗ್ದು ಪೂಜೆ ಮಾಡಬೇಡಿ. ದಿನ ಪೂಜೆ ಮಾಡಿ, 10 ದಿನ ಆದಮೇಲೆ ಪೂಜೆ ಮಾಡಿ. ದಿನಾಗ್ಲೂ ದಿನಕ್ಕೊಂದು ನೈವೇದ್ಯ, ದಿನಕ್ಕೊಂದು ಬಣ್ಣ, ದಿನಕ್ಕೊಂದು ಹೂವು ಪೂಜೆ ಇರುತ್ತೆ. ನೋಡಿಕೊಂಡು ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಮಾಡಿ. ಯಾರ್ಯಾರೋ ಹೇಳೋದು ನಂಬೇಡಿ. ನಿಮ್ಮ ಮನೆ ದೇವ್ರಿಗಾಗಲ್ಲ, ಆ ದೇವ್ರಿಗಾಗಲ್ಲ, ಆ ಥರ ಏನೂ ಇರೋದಿಲ್ಲ. ಕಳಸ ಕೂರಿಸೋರು ಕೂರಿಸಿ, ಕಳಸ ಕೂರಿಸಲ್ಲ ನಾವು ಅನ್ನೋರು ಸಪ್ರೇಟಾಗಿ ಕೂರಿಸ್ಕೊಳ್ಳೋ ಇಚ್ಛೆ ಇದ್ರೆ ಕೂರಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಪೂಜೆ ಮಾಡಿ. ಸಾಧ್ಯ ಆದರೆ ಅಮಾವಾಸ್ಯೆ ದಿನ ಅಥವಾ ಯುಗಾದಿ ಹಬ್ಬದ ದಿನ ದೀಪ ಹಚ್ಚಿದ್ರೆ 10 ದಿನ ನಿರಂತರವಾಗಿ ಉರಿತಾ ಇರಲಿ. 10 ದಿನಗಳ ಕಾಲನೂ ಅದು ಆರದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತೀನಿ. ಜೊತೆಗೆ ನವಧಾನ್ಯದ ಪ್ಯಾಕೆಟ್ಟು ಮನೇಲಿ ತಂದು ದೇವ್ರ ಮನೇಲಿ ಇಡಿ. ಪಂಚಾಂಗ ತಗೊಂಬಂದು, ಪ್ರತಿಯೊಂದು ಮನೇಲಿ ಪಂಚಾಂಗ ಇರಬೇಕು, ತಗೊಂಬಂದು ಇಟ್ಟು ಯುಗಾದಿ ಹಬ್ಬದ ದಿನ ಪಂಚಾಂಗಕ್ಕೆ ನವಗ್ರಹದ ಧಾನ್ಯಗಳಿಗೆ ಪೂಜೆ ಮಾಡಿ ಆ ಧಾನ್ಯಗಳನ್ನ ಹಸುಗೆ ಕೊಟ್ಬಿಟ್ಟು ಬನ್ನಿ. ಇಲ್ಲ ಅದರಿಂದ ಗಿಡ ಮಾಡಿ ಅದನ್ನ ಕೊಡ್ತೀವಿ ಅಂದರೆ ಅದನ್ನು ಮಾಡಬಹುದು. ಇಲ್ಲಾಂದರೆ ಹಾಗೆ ಪೂಜೆ ಮಾಡಿ ಅದನ್ನ ಹಸು ಕೊಡಿ. ಇದು ಪಂಚಾಂಗನ ಪೂಜೆ ಮಾಡಿಬಿಟ್ಟು ಅದನ್ನ ಬೆಲ್ಲ ಬೇವು ತಿಂದ್ಬಿಟ್ಟು, ಅದರಲ್ಲಿ ಪಂಚಾಂಗ ಶ್ರವಣ ಅಂತ ಕೆಲವು ಇರುತ್ತೆ. ಏನು ಓದಕ್ಕೆ ಬರಲಿಲ್ಲ ಅಂದರೂ ಫಸ್ಟು ನಾಯಕ ಯಾರು, ಅಧಿನಾಯಕ ಯಾರು, ಆ ಥರ ಫಸ್ಟ್ ಪೇಜಲ್ಲಿ ಇರುತ್ತೆ, ಅದನ್ನು ಓದ್ಕೊಳ್ಳಿ. ಸೊ ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ರಾಶಿ ಭವಿಷ್ಯ ಇರುತ್ತೆ, ಅದರಲ್ಲೇ ಓದ್ಕೊಳ್ಳಿ. ಇಲ್ಲಾಂದರೆ ನಾನು ಪಂಚಾಂಗ ಶ್ರವಣ ಮಾಡಿದಾಗ ಯಾವ್ಯಾವ ರಾಶಿಗೆ ಏನೇನಿರುತ್ತೆ ಮಾಡಿ ಹೇಳ್ತೀನಿ. ಸೊ ಒಳ್ಳೆಯದಾಗಲಿ. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಸ್ವಲ್ಪ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಈ ರೀಡಿಂಗನ್ನು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಟೆಕ್ ಚಂದ್ರಶೇಖರ ಇದ್ದಾರೆ. ಚಂದ್ರಮಾನ ಯುಗಾದಿ ನಿಮಗೆ ಸಾಕಷ್ಟು ಸ್ಟ್ರೆಂತು, ಪ್ರೊಟೆಕ್ಷನ್ನು, ಗುಡ್ ಲಕ್ಕನ್ನು ತರುತ್ತೆ. ಆಂಜನೇಯನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಮೊದಲನೇದು ನಟರಾಜ ಇದ್ದಾರೆ. ಬ್ಲೆಸ್ಸಿಂಗ್ಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್, ಒಳ್ಳೆ ರೀತಿಲಿ ಯೋಚನೆ ಮಾಡಿ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಆರ್ಟ್ ಫೀಲ್ಡಲ್ಲಿ ಇರೋರಿಗೆ ಒಳ್ಳೆಯದಾಗುತ್ತೆ. ಎರಡನೇದು ಅಥರ್ವಣ ಕಾಳಿ ಪ್ರತ್ಯಂಗಿರ ದೇವಿ ಇದ್ದಾರೆ. ಸೊ ನಿಮ್ಮ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗತ್ತೆ, ಶತ್ರು ಸಂಹಾರ ಆಗತ್ತೆ ಅಂತ ಇದೆ. ಮೂರನೇದು ಮಹಾ ಸದಾಶಿವ ಇದ್ದಾರೆ. ಸೊ ನಿಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ಳಿ, ನಿಜವಾದ ಬ್ರಹ್ಮಜ್ಞಾನ ನಿಮಗೆ ಲಭಿಸೋದ್ರಲ್ಲಿ ಇದೆ, ಕ್ರೌನ್ ಚಕ್ರ ಆಕ್ಟಿವೇಟ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಟೀಚರ್ ಆಗಿ ಬದಲಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಬಿ ಹ್ಯಾಪಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.